ಕಾರ್ ತೊಗೊಂಡು ನೆಕ್ಸ್ಟ್ ಡೇನೇ ನಮ್ಮ ಊರಿಗೆ ಎಂಟ್ರಿ ಕೊಟ್ಟು ಸೊ ಪೂಜೆ ಎಲ್ಲ ಮಾಡಿಸಿ ಮನೆ ದೇವರಲ್ಲಿ ಸೊ ನಮ್ಮ ಅಜ್ಜಿ ತಾತನೆಲ್ಲ ಚೆನ್ನಾಗಿ ರೌಂಡ್ಸ್ ಹಾಕಿಸಿ ಕಾರಲ್ಲಿ. ಆಮೇಲೆ ನೆಕ್ಸ್ಟ್ ಡೇ ಬಂದು PPFಗೆ ಬಿಟ್ಟೆ. ಸೊ PPF ಮಾಡೋ ಜಾಗದಲ್ಲಿ ನಮ್ಮ ಫೇವ್ರೇಟ್, ಎಲ್ರಿಗೂ ಫೇವ್ರೇಟ್ ಲ್ಯಾಂಬೋರ್ಗಿನಿ ಅಲ್ಲೇ ಇತ್ತು. ಸೊ ಅದು ಒಂಥರ ಡ್ರೀಮ್ ಕಾರ್ ನಮಗೆ. ಫಾರ್ಚುನರ್ನ ಟ್ರಾಫಿಕಲ್ಲಿ ಓಡಿಸ್ಬೇಕು ಅಂದರೆ ಹೆವಿ ಪೇಷನ್ಸ್ ಬೇಕು, ಇಲ್ಲ ಅಂದರೆ ತಲೆ ಕೆಟ್ಟೋಗ್ಬಿಡುತ್ತೆ ಅಷ್ಟೇ. ಹೈವೇಲಿ ಎಷ್ಟು ಮಜಾ ಕೊಡುತ್ತೋ ಟ್ರಾಫಿಕಲ್ಲಿ ಅಷ್ಟೇ ಹೊರದೋಗ್ಬಿಡುತ್ತೆ. ಏನು ಉದ್ದನೇ 17 ಅಡಿ ಇರುತ್ತೆ ಗಾಡಿ, ಲೈಕ್ ಇಮಿಡಿಯೇಟ್ ಲೆಫ್ಟು ರೈಟು ಹಾಕೋದಕ್ಕೆಲ್ಲ ಕ್ಲೀನಾಗಿ ಮೈಯೆಲ್ಲ ಕಣ್ಣಾಗಿರ್ಬೇಕಷ್ಟೇ. ಬಟ್ ಇದು ಮೋಡ್ಸ್ಗಳಿದೆ ನಿಮಗೆ, ಈಕೋ, ನಾರ್ಮಲ್, ಸ್ಪೋರ್ಟ್ಸ್ ಅಂತ. ಸೊ ಈಕೋ ಮೋಡಲ್ಲೆಲ್ಲ ಮಾಮೂಲಿ ಟ್ರಾಫಿಕಲ್ಲಿ ಓಡೋದಕ್ಕೆ ಸರಿ, ನಾರ್ಮಲ್ ಮೋಡು, ಈಕೋ ಮೋಡು. ಬಟ್ ಸ್ಪೋರ್ಟ್ಸ್ ಹಾಕಿದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್. ಗೇರ್ ಬಾಕ್ಸ್ ನೋಡಿ, ಇದು D ಅಂದರೆ ನಾರ್ಮಲ್ ಡ್ರೈವಿಂಗು, ಎಸ್ ಅಂತ ಹಾಕಿದ್ರೆ ಮ್ಯಾನ್ಯುವಲ್ ಶಿಫ್ಟಿಂಗ್ ಆಗಿ ಪೆಡಲ್ ಶಿಫ್ಟರ್ ಬರುತ್ತಲ್ಲ, ಇದನ್ನ ಪ್ಲಸ್ ಅಪ್ ಡೌನ್ ಮಾಡ್ಕೊಳ್ಬೇಕಾದ್ರೆ ನೀವು ಆರಾಮಾಗಿ ಚರ್ಚ್ಬೋದು. ಡ್ರೈವಿಂಗ್ ಫೀಲ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಬಟ್ ನೋಡಿ ಟ್ರಾಫಿಕ್ ತಗ್ಲಾಕೊಂಡ್ರೆ ಫಾರ್ಚುನರ್ ಆದರೂ ಅಷ್ಟೇ, ಓಮಿನಿ ಆದರೂ ಅಷ್ಟೇ. ಸೊ ನಮ್ಮ ಗಾಡಿ PPF ಮಾಡಿಸಿದ್ದೆ. ಸೊ 15 ಡೇಸ್ ಆದಮೇಲೆ ಮೇಂಟೆನೆನ್ಸ್ ಮಾಡೋದಕ್ಕೆ ಅಂತ ಕರ್ತಿದ್ರು. ಸೊ ಹೋಗಿ ಕ್ಲೀನಾಗಿ ಲೈಕ್ ಎಲ್ಲಾದರೂ ಪೀಲ್ ಆಫ್ ಆಗಿದ್ರೆ ಲೈಕ್ ಟಚ್ ಅಪ್ ಮಾಡೋದಕ್ಕೆ 10 ಇಯರ್ಸ್ ವಾರಂಟಿ ಕೊಟ್ಟಿದ್ದಾರೆ. ಸೊ ಏನು ತೊಂದರೆ ಇಲ್ಲ. PPF ಮಾಡಿಸ್ಬೇಕು, ನಮ್ದಿರೋ ವೈಟ್ ಗಾಡಿ ಅಲ್ವಾ. ಸೊ ಹೆವಿ ಒಂಥರ ಮಾರ್ಕ್ ಆಗಿಬಿಡುತ್ತೆ ಸ್ವಲ್ಪ ದಿನ ಬಿಸಿಲು ಜಾಸ್ತಿ ಹೋಗ್ಬಿಟ್ರೆ. ಈ ಬೈಕ್ ಸಖತ್ ಪ್ರೀಮಿಯಂ ಕಾಣುತ್ತೆ. ಲೆಜೆಂಡ್ ಏನಪ್ಪ ಡ್ಯೂಲ್ ಕಲರ್ ಬಂದ್ಬಿಡುತ್ತೆ ನೋಡಿ ನಿಮಗೆ, ಬ್ಲ್ಯಾಕ್ ವಿತ್ ಬ್ರೌನ್ ಸಖತ್ತಾಗಿ ಕಾಣೋದು ಗಾಡಿ ಇದು. ಏನು ಪ್ರೀಮಿಯಂ ಇದೆ ಅಂದರೆ ಒಳಗಡೆ ಫೀಲೇ ಬೇರೆ. ಗಾಡಿ ಕುತ್ಕೊಂಡ್ರೆ ನೋಡಿ ಆಲ್ಮೋಸ್ಟ್ ಈ ಬಸ್ಸು ವಿಂಡೋ ಸೀಟ್ ವಿಂಡೋ ಇದೆಯಲ್ಲ ಆ ಸಮಕ್ಕೆ ನಾವು ಇರುತ್ತೀವಿ ಅಷ್ಟೇ. ಈ ಥರ SUVಗಳಲ್ಲಿ ಕುತ್ಕೊಂಡ್ರೆ ಅದೊಂದೇ ಅಡ್ವಾಂಟೇಜ್ ನಮಗೆ. ಅಂತ ದೊಡ್ಡದಾಗಿ ಫೀಲ್, ರೋಡ್ ಅಪಿಯರೆನ್ಸ್ ಸಕ್ಕತ್ತಾಗಿರುತ್ತೆ ಫಾರ್ಚುನರ್ದು. ಸೊ $1/2 ಕೋಟಿ ಕೊಟ್ಟರು ನಿಮಗೆ ಬೇಜಾರಾಗಲ್ಲ, ಒಳ್ಳೆ ಮಜಾ ಕೊಡುತ್ತೆ ಫಾರ್ಚುನರ್. ರೋಡಲ್ಲಿ ಅಪಿಯರೆನ್ಸ್ ಮಾತ್ರ ನೆಕ್ಸ್ಟ್ ಟೈಮ್ ಅಂದ್ಕೊಳ್ಳಿ. ಅದೇ ಇವಾಗ ಫಾರ್ಚುನರ್ ಇವಾಗ ಒಳಗಡೆ ಎಲ್ಲ ಸೆರಾಮಿಕ್ ಕೋಟಿಂಗ್ ಮಾಡಿದ್ದಾರೆ ಇದಕ್ಕೆಲ್ಲ. ಸೊ ಈಚ್ ಕಡೆ ಪೇಂಟೆಡ್ ಐಟಮ್ಗೆಲ್ಲ PPF ಮಾಡಿಸಿದ್ದಾರೆ. ಏನಪ್ಪ ಅಂದರೆ PPF ಆಗ್ಬಿಡುತ್ತೆ ನಿಮ್ಗೆ 1 ಲಕ್ಷ ಮೇಲೆ. ಸೊ ಇನ್ನೇ $1/2 ಕೋಟಿ ಗಾರ್ ಮೇಲೆ ಹಾಕ್ಮೇಲೆ ಇನ್ನು 1 ಲಕ್ಷ ಮಕ ನೋಡೋಂಗಿಲ್ಲ, ಯಾಕೆಂದರೆ ಸ್ಕ್ರಾಚಸ್ ಆಗ್ಬಿಟ್ಟು ಅಸಹ್ಯ ಕಾಣುತ್ತೆ. ಸೊ ಮಾಡಿಸ್ಲೇಬೇಕು. ತಾರ್ ಹೋಗ್ತೀವಿ ನೋಡಿ, ಸೇಮ್ ನಮ್ಮ ಥರ ಇಡ್ಲಿಟ್ ಹಾಕಿದ್ದಾರೆ ತಾರದು. ಬಟ್ ಈ PPF ಸ್ಟೋರ್ಗೆ ಹೋಗಿದ್ವಲ್ಲ, ಅಲ್ಲಿ ಓನರ್ ಹತ್ರ ಲ್ಯಾಂಬೋರ್ಗಿನಿ ಹುರಾಕನ್ ಇದೆ. ಸೊ ಗಾಡಿ ಅವರು ಸಕ್ಕಲಾಗಿರೋ ರ್ಯಾಪಿಂಗ್ ಮಾಡಿದ್ರು. ಆಗ್ತಿ ನಿಮಗೆ ನೋಡಿ ಆ ಕಲರ್ ಹೆಂಗಿದೆ ಅಂತ. ಸೈಕ್ ಗಾಡಿ, ನಮ್ಗೆ ಅದೇ ಡ್ರೀಮ್ ಇರೋದೇ ಲ್ಯಾಂಬೋರ್ಗಿನಿ. ನೋಡೋಣ ಟೈಮ್ ಬಂದಾಗ, ಎಷ್ಟು ವರ್ಷ ಆಗೋದೋ ಗೊತ್ತಿಲ್ಲ, ಆವಾಗ ಒಂದು ಇಳಿಸೋದು, ಚೆನ್ನಾಗಿ ಓಡಿಸೋದು ಅಷ್ಟೇ. ಲೈಫಲ್ಲಿ ಏನಿಲ್ಲ, ಒಂದು ಫಾಸ್ಟ್ ಕಾರ್ಸು ಇಲ್ಲ ಫಾಸ್ಟ್ ಬೈಕ್ಸ್ ಇರಬೇಕು, ಆವಾಗಲೇ ಹುಡುಗರು ಒಳ್ಳೆ ಥ್ರಿಲ್ಲು ಲೈಫಲ್ಲಿ ಒಂಥರ ಎನರ್ಜೆಟಿಕ್. ಸೊ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಬೇಕು, ತೊಗೊಳ್ತಾ ಇರಬೇಕು ಕಾರು ಬೈಕ್ಗಳನ್ನ, ಖುಷಿಯಾಗಿರ್ಬೇಕಷ್ಟೆ. ಸಿಂಗಲ್ ಹುಡುಗರಂತೂ ಮದುವೆ ಆಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಸೊ ಲೈಫಲ್ಲಿ ಎಂಜಾಯ್ ಮಾಡಬೇಕಷ್ಟೇ ಆಟೋಮೊಬೈಲ್ಸ್ ಮೇಲೆ. ಇದು ಮೇಯ್ನ್ ನಮಗೆ ಇದು ವೆಂಟಿಲೇಟರ್ ಸೀಟ್ ಇದೆಯಲ್ಲ. ಸೊ ಆ ಬಿಸಿಲು ಟೈಮಲ್ಲಿ ನಿಮಗೆ ಒಳ್ಳೆ ತಣ್ಣಗಿರೋ ಸೀಟ್ಗಳು. ಸೊ ಬರೀ ಫ್ರಂಟು ಮತ್ತು ಪ್ಯಾಸೆಂಜರ್ ಮಾತ್ರ ಇರೋದು, ಡ್ರೈವರ್ಗೆ ಮತ್ತು ಪ್ಯಾಸೆಂಜರ್ಗೆ. ಸೊ ಇನ್ಯಾರಿಗಿಲ್ಲ. ಇದೊಂದು ವೈರ್ಲೆಸ್ ಚಾರ್ಜರ್ ಬೇರೆ ಇದೆ, ಆನ್ ಮಾಡಿದ್ರೆ ವೈರ್ಲೆಸ್ ಚಾರ್ಜ್ ಆಗುತ್ತೆ. ಫಾರ್ಚುನರ್ ಒಂದು ಪ್ರಾಪರಾಗಿ ರಿವ್ಯೂ ಮಾಡಬೇಕು. ಸೊ ಫಸ್ಟ್ PPF ಮಾಡಿಸ್ಬಿಡೋ ಅಂತ. ಫಸ್ಟ್ PPF ಮೇಯ್ನ್ ಇವಾಗ, ಅದಕ್ಕೋಸ್ಕರ PPF ಎಲ್ಲ ಮಾಡಿಸ್ಕೊಂಡು ಕ್ಲೀನಾಗಿ ಮೇಂಟೆನೆನ್ಸ್ ಎಲ್ಲ ಮಾಡಿಸ್ಕೊಂಡು ಒಂದು ಪ್ರಾಪರ್ ಚೆನ್ನಾಗಿರೋ ಒಂದು ಲೊಕೇಶನ್ ತಗೊಂಡೋಗಿ ಗಾಡಿ ಕ್ಲೀನಾಗಿ ರಿವ್ಯೂ ಮಾಡಬೇಕು. ಸ್ವಲ್ಪ ಕಿಲೋಮೀಟರ್ ಓಡಿಸಿದ್ಮೇಲೆ ಸಂಡೇ ಸಿಗೋಣ.